ಎಷ್ಟು ಜನಕ್ಕೆ ಬೆಳಗ್ಗೆ ಬೇಗ ಎದ್ದೇಳೋದು ಅಂದರೆ ತಲೆನೋವು ಅನಿಸುತ್ತೆ. ನನಗೆ ಕೂಡ ಹೀಗೆ ಅನ್ನಿಸ್ತಿತ್ತು. ಬಟ್ ನನ್ನ ಪ್ರಕಾರ ಎಲ್ಲದು ಅಭ್ಯಾಸ ಅಷ್ಟೇ. ನಾವು ಅದನ್ನ ಹ್ಯಾಬಿಟ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ನಮಗದು ಈಸಿಯಾಗಿ ಹೋಗ್ಬಿಡುತ್ತೆ. ನಾನು ಕೂಡ ಬೆಳಗ್ಗೆ ಬೇಗ ಎದ್ದೇಳಬೇಕಂದ್ರೆ ಅಯ್ಯೋ ಎದ್ದೇಳಬೇಕಾ ಅನ್ನೋ ಥರ ಮೆಂಟಾಲಿಟಿ ಇರ್ತಾಯಿತ್ತು. ಬಟ್ ಇವಾಗ ಅದೊಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅಭ್ಯಾಸ ಆಗಿರೋದ್ರಿಂದ ನನಗೆ ಯಾವುದೇ ರೀತಿ ಅಲಾರಮ್ ಕೂಡ ಬೇಕಾಗಲ್ಲ. ಅದಾಗದೇ ಎಚ್ಚರ ಆಗಿಬಿಡುತ್ತೆ. ಸೊ ಇವಾಗ ನಾನು ಪ್ರತಿದಿನ 6 ಗಂಟೆಗೆ ಎದ್ದೇಳ್ತೀನಿ. ನನಗೆ 6 ಗಂಟೆಗೆ ಎದ್ದರೆ ಸಾಕು. ಅದಕ್ಕೆ ಮುಂಚೆ ಏನು ನಾನು ಹೇಳ್ಬೇಕಾಗಿಲ್ಲ. ನನಗೆ 6 ಗಂಟೆಗಿದ್ದರೆ ಎಲ್ಲ ಕೆಲಸಗಳು ಮುಗ್ದೋಗ್ಬಿಡುತ್ತೆ. ಇನ್ನು ನನಗೆ ಹೇಳ್ಬೇಕಂದ್ರೆ ಜಾಸ್ತಿ ಟೈಮ್ ಇರುತ್ತೆ. ಅದಕ್ಕೋಸ್ಕರ ಇತ್ತೀಚೆಗೆ ನಾನು ವಾಕ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿದಿನ ನಾನು 6 ಗಂಟೆಗೆ ಎದ್ದು ಮತ್ತು ನನ್ನ ಏನು ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಅದಾದ ನಂತರ ನಾನು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ ಏನಾದರೂ ಜರ್ನಲಿಂಗ್ ಮಾಡಬೇಕನ್ಸಿದ್ರೆ ಜರ್ನಲಿಂಗ್ ಮಾಡಿ ಅದಾದ ನಂತರ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಈ ಒಂದು ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ನನಗೆ ನನ್ನ ಒಂದು ಲೈಫ್ ಮೇಲೆ, ನನ್ನ ವರ್ಕ್ ಮೇಲೆ, ನನ್ನ ಬಾಡಿ ಮೇಲೆ, ನನ್ನ ಮೆಂಟಲ್ ಹೆಲ್ತ್ ಮೇಲೆ ತುಂಬಾ ಪಾಸಿಟಿವ್ ಎಫೆಕ್ಟ್ ಆಗಿದೆ. ಮೆಡಿಟೇಷನ್ ಕೂಡ ಅಷ್ಟೇ ನನಗೆ ತುಂಬಾ ಒಂಥರ ಪಾಸಿಟಿವ್ ಎಫೆಕ್ಟ್ನ ನೀಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಇದೆಲ್ಲ ಕೆಲಸ ಮುಗಿಸಿದ ನಂತರ ನನಗೆ ಒಂಥರ ಸ್ಟೊಮಕ್ ಅಪ್ಸೆಟ್ ಆಗಿಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ಸೊ ಅದಾದಮೇಲೆ ನಾನು ಹೊರ್ಗಡೆ ಇವತ್ತು ವಾಕ್ ಹೋಗೋಕ್ಕಾಗಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಸ್ವಲ್ಪ ಮಾಡಿಟ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ನನಗೆ ಶೂಟ್ ಮಾಡ್ಕೊಳ್ಳೋಕೆ ಕೂಡ ಆಗಲಿಲ್ಲ. ಸಖತ್ ಹೊಟ್ಟೆ ಹಿಂಸೆ ಅನ್ನಿಸ್ಬಿಡ್ತು. ಅದಕ್ಕೋಸ್ಕರ ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಮಧ್ಯಾಹ್ನದ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ನಾನು ಮಧ್ಯಾಹ್ನದ ಅಡುಗೆಗೆ ಬರೀಟೋ ಬೌಲ್ ಮಾಡ್ತಾಯಿದ್ದೀನಿ. ಅದು ವೆಜಿಟೇರಿಯನ್ ಬರೀಟೋ ಬೌಲ್. ಇದು ಬೇಕಂದರೆ ನೀವು ನಾನ್ ವೆಜ್ ಮಾಡ್ಕೋಬೇಕು ಅಂದರೆ ಜಸ್ಟ್ ಪನ್ನೀರ್ ಬದಲು ಚಿಕನ್ನ ಹಾಕ್ಕೊಂಡ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ಮಾಡೋಣ. ಫಸ್ಟು ನಾನು ಸಾಟೆಡ್ ವೆಜಿಟೇಬಲ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಅದಕ್ಕೆ ಕರಿ ಮೆಣಸಿನ ಪುಡಿ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದಾದ ನಂತರ ನಿಮ್ಗೆ ಇಷ್ಟ ಆಗಿರೋ ಅಂಥ ಏನು ತರಕಾರಿಗಳನ್ನ ಸೇರಿಸ್ಕೋಬೋದು. ನಾನಿಲ್ಲಿ ಎಲ್ಲದನ್ನು ಬೆಲ್ ಪೆಪ್ಪರ್ಸ್ನ ಹಾಕ್ತೀನಿ ಅಥವಾ ಯೆಲ್ಲೋ ಕಲರು, ಕೆಂಪು ಕಲರು ಮತ್ತು ಗ್ರೀನ್ ಕಲರ್ ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಂಬಿಟ್ಟು ಬೆಂದ ನಂತರ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಡೀಟೇಲ್ ರೆಸಿಪಿ ಬೇಕಂದರೆ ಹಳೆ ವಿಡಿಯೋ ಚೆಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ವೀಟ್ ಪೊಟ್ಯಾಟೊ ಅಥವಾ ಮರಗೆಣಸು ಬರುತ್ತಲ್ಲ ಅದನ್ನು ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಪೆಪ್ಪರ್ ಪೌಡರು, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಮರಗೆಣಸನ್ನ ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಇದನ್ನ ನಾವು ಏರ್ ಫ್ರೈಯರಲ್ಲಿ ಹಾಕಿ ಒಂದು 180 ಡಿಗ್ರಿನಲ್ಲಿ 25 to 30 ಮಿನಿಟ್ಸು ಬೇಕ್ ಮಾಡಬೇಕಾಗುತ್ತೆ. ಅಥವಾ ನೀವು ನಾರ್ಮಲ್ ಅವನ್ನ ಯೂಸ್ ಮಾಡ್ಕೋಬೋದು ಅಥವಾ ನೀವು ನಾರ್ಮಲ್ ಪ್ಯಾನ್ ಏನು ಬರುತ್ತೆ ಅದ್ರ ಮೇಲೆ ನಾರ್ಮಲ್ ಆಗಿ ಪ್ಯಾನ್ ಫ್ರೈ ಮಾಡ್ಕೊಂಡ್ರು ನಡೆಯುತ್ತೆ. ನೆಕ್ಸ್ಟ್ ಅದೇ ಪ್ಯಾನಲ್ಲಿ ನಾವು ಇವಾಗ ಸ್ವೀಟ್ ಕಾರ್ನ ಹುರ್ಕೊಳ್ಳೋಣ. ಸ್ವಲ್ಪ ಬೆಣ್ಣೆ ಹಾಕೋಬಿಟ್ಟು ಇದಕ್ಕೆ ಸ್ವೀಟ್ ಕಾರ್ನ ಹಾಕೋಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಹುರ್ಕೋಬೇಕಾಗುತ್ತೆ. ಸ್ವೀಟ್ ಕಾರ್ನ್ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳೋವರೆಗೂ. ಇದು ನಾರ್ಮಲ್ ಆಗಿ ತಿಂದ್ರೂ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಹಾಗೆ ಬೇಕಾದ್ರೆ ತಿನ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಹುರ್ಕೊಂಬಿಟ್ಟು ಸೈಡಲ್ಲಿ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಇವಾಗ ಕಾರ್ನ್ ಸಾಲ್ಸಾ ಮಾಡೋದಕ್ಕೆ ನಾವು ಫಸ್ಟು ಒಂದು ಸಣ್ಣಗೆ ಹೆಚ್ಚಿರುವಂಥ ಟೊಮೊಟೊ ಹಾಗೆ ಒಂದು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಅದ್ರ ಜೊತೆಗೆ ಒಂದು ಸಣ್ಣಗೆ ಹೆಚ್ಚಿರುವಂತಹ ಕುಕುಂಬರ್ ಏನಿದೆ, ಕುಕುಂಬರ್ ಅಥವಾ ಸೌತೆಕಾಯಿನ ಸೇರಿಸ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು, 1/4 ಸ್ಪೂನಷ್ಟು ಉಪ್ಪು, ಅದ್ರ ಜೊತೆಗೆ ಬೇಕಂದರೆ ನೀವು ಖಾರದ ಪುಡಿ ಹಾಕೋಬೋದು. ಇಲ್ಲಾಂದರೆ ಇಷ್ಟೇ ಸಾಕು. ನೀಟಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ನಾವು ಅದೇ ಪ್ಯಾನಲ್ಲಿ ಮತ್ತೆ ಬೆಣ್ಣೆ ಹಾಕೋಬಿಟ್ಟು ಇದ್ರ ಜೊತೆಗೆ ಒಂದು ಅರ್ಧದಷ್ಟು ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಓವರ್ ನೈಟು ನೆನೆಸಿಟ್ಟು ಬೇಯಿಸ್ಕೊಂಡಿರುವಂಥ ಒಂದು 7-8 ವಿಷಲ್ ಹಾಕ್ಸಿ ಬೇಯಿಸ್ಕೊಂಡಿರುವಂತಹ ರಾಜ್ಮಾ ಕಾಳನ್ನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. 1 ಕಪ್ ಅಷ್ಟು ರಾಜ್ಮಾ ಕಾಳು ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು, 1/4 ಸ್ಪೂನಷ್ಟು ಏನು ಚಿಲ್ಲಿ ಪೌಡರು, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಫುಲ್ ಜಾಸ್ತಿ ಸ್ಮ್ಯಾಶ್ ಮಾಡಬಾರ್ದು, ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ಇದೆಲ್ಲ ಬೆಂದ ನಂತರ ನೀಟಾಗಿ ಒಂದು ಬೌಲಲ್ಲಿ ಸೈಡಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇವಾಗ 1 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಪೆಪ್ಪರ್ ಪೌಡರು, 1/4 ಸ್ಪೂನ್ ಉಪ್ಪು, ಅದ್ರ ಜೊತೆಗೆ 1 ಸ್ಪೂನಷ್ಟು ಎಣ್ಣೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಒಂದು
250 ರುಪೀಸ್ ಏನು ಪನ್ನೀರ್ ಬರುತ್ತೆ ನೋಡಿ, 500 ಗ್ರಾಮು, ಆ ಪನ್ನೀರ್ನ ತೊಗೊತಾ ಇದ್ದೀನಿ. ನಾವು ಜಾಸ್ತಿ ಜನ ಇರೋದ್ರಿಂದ ನೈಟಿಗೆ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ನೀವು ಚಿಕ್ಕ ಪನ್ನೀರ್ ಬರುತ್ತಲ್ಲ ಅದನ್ನ ಕೂಡ ತೊಗೋಬೋದು. ಇದನ್ನೆಲ್ಲ ನೀಟಾಗಿ ಕಲಸಿಟ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕಿಟ್ಟು ಆಮೇಲೆ ಏರ್ ಫ್ರೈಯರಲ್ಲಿ 180 ಡಿಗ್ರಿನಲ್ಲಿ ಒಂದು 25 to 30 ಮಿನಿಟ್ಸು ಬೇಕ್ ಮಾಡ್ಕೊತೀನಿ. ಸೊ ಇದು ಬೇಕ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೋಬೇಕು. ಇದು ನೀವು ಬೇಕಂದರೆ ಅವನಲ್ಲಿ ಕೂಡ ಬೇಯಿಸ್ಕೋಬೋದು, ಅಥವಾ ನಿಮ್ಮ ಮನೆಯಲ್ಲಿ ಅವನು ಏರ್ ಫ್ರೈಯರ್ ಎರಡೂ ಇಲ್ಲ ಅಂದರೆ ನಾರ್ಮಲ್ ಪ್ಯಾನ್ ಫ್ರೈ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾವು ಇದಕ್ಕೆ ಸಾಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಹ್ಯಾಂಡ್ಫುಲ್ ಅಷ್ಟು ಕ್ಯಾಶ್ಯೂಸ್ ಅಂತ ಹೇಳ್ಬೋದು, 10 ರಿಂದ 12 ಕ್ಯಾಶ್ಯೂಸು. ಇದನ್ನ ನೀಟಾಗಿ ಫಸ್ಟು ಮಿಕ್ಸಿ ಮಾಡ್ಕೊಬನ್ನಿ ಈ ಥರ ಪುಡಿ ಆಗಂಗೆ. ಅದಾದ ನಂತರ ಒಂದು 2 ಸ್ಪೂನ್ ಅಷ್ಟು ಮೊಸರು ಅಥವಾ ಯೋಗರ್ಟ್ ಇದ್ದರೆ ಯೋಗರ್ಟ್ ಹಾಕ್ಕೊಳ್ಳಿ. 1 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರು, ಒಂದು ಚಿಟಿಕೆ ಅಷ್ಟು ಉಪ್ಪು, ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನಿಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಬನ್ನಿ. ಇದೆಲ್ಲದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ನಾನು ನನ್ನ ಫಾಸ್ಟ್ನ ಬ್ರೇಕ್ ಮಾಡೋದಕ್ಕೆ ಬಾದಾಮಿ ತಿಂದು ಮಧ್ಯಾಹ್ನದ ಲಂಚಿಗೆ ನೋಡ್ಬೋದು ಈ ಥರ ಆಯಿತು ನನ್ನ ಬರಿಟೋ ಬೌಲು. ಫಸ್ಟು ಅರ್ಧ ಬೌಲಷ್ಟು ಹರ್ಬ್ ರೈಸ್ನ ಹಾಕ್ಕೊತಾ ಇದ್ದೀನಿ. ಇದ್ರ ರೆಸಿಪಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಹಳೆ ವೀಡಿಯೋಗಳಲ್ಲಿ ಚೆಕ್ ಮಾಡ್ಕೋಬೋದು. ಇದ್ರ ಜೊತೆಗೆ ಒಂದಷ್ಟು ಸಾರ್ಟೆಡ್ ವೆಜಿಟೇಬಲ್ಸ್ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇದು ನಾನು ಅಥವಾ ಬೇಕ್ ಮಾಡಿದಂತಹ ಸ್ವೀಟ್ ಪೊಟೆಟೊ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು 2 ರಿಂದ 3 ಸ್ಪೂನ್ ಅಷ್ಟು ರಾಜ್ಮಾ ಕಾಳುಗಳು ಏನು ನಾನು ಬೇಯಿಸಿ ಸೈಡಿಗೆ ಎತ್ತಿಟ್ಕೊಂಡಿದ್ದೆ ನೋಡಿ ಅದನ್ನ ಸೇರಿಸ್ಕೊಂಡೆ. ಅದ್ರ ಜೊತೆಗೆ ಕಾರ್ನ್ ಸಾಲ್ಸಾ, ಅದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಈ ಪನ್ನೀರು ಮತ್ತು ರಾಜ್ಮಾ ಕಾಳು ಇದರಲ್ಲಿ ಪ್ರೋಟೀನ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಫ್ಯಾಟ್ ಕಂಟೆಂಟ್ಗೋಸ್ಕರ ಸ್ವಲ್ಪ ಅವಕಾಡೊ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧದಲ್ಲಿ 1/4 ಭಾಗದಷ್ಟು ಅಂತ ಹೇಳ್ಬೋದು. ಇಷ್ಟು ಹಾಕ್ಕೊಂಡು ಇದಾದ ನಂತರ ನಾನು ಆವಾಗಲೇ ಪ್ರಿಪೇರ್ ಮಾಡಿದಂಥ ಸಾಸ್ ಏನಿತ್ತು ಅದನ್ನ ಇದ್ರ ಮೇಲೆ ಹಾಕ್ಕೊಂಡು ಇದನ್ನ ನೀಟಾಗಿ ಕಲಿಸ್ಕೊಂಡು ತಿಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನನಗಂತೂ ಇದು ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ನಮ್ಮ ಮನೇಲಿ ಇದು ಫೇವ್ರೇಟ್. ಮಧ್ಯಾಹ್ನಕ್ಕೆ ಈ ಲಂಚ್ ಮಾಡಿದ ನಂತರ ನಾನು ಏನಾದರೂ ಬೇಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬನಾನಾ ಬ್ರೆಡ್ ಮಾಡಿದೆ. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಸಕ್ಕತ್ತಾಗಿ ಬಂದಿತ್ತು ಗೊತ್ತಾ. ಫಸ್ಟು ಒಂದು 2 ಕಳ್ತೋಗಿರುವಂಥ ಬನಾನಾ ತೊಗೊತಾ ಇದ್ದೀನಿ. ಕೊಳ್ತೋಗಿರೋದಲ್ಲ, ಕಳ್ತಿರೋದು ಅಂದರೆ ಜಾಸ್ತಿ ಹಣ್ಣಾಗಿರಬೇಕು. ಆ 2 ಬನಾನನ ಈ ಥರ ಸ್ಮ್ಯಾಶ್ ಮಾಡಬೇಕಾಗತ್ತೆ. ಈ ಥರ ಸ್ಮ್ಯಾಶ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು 6 ಟೇಬಲ್ ಸ್ಪೂನ್ ಅಥವಾ 6 ಸ್ಪೂನ್ ಅಷ್ಟು ಜಾಗರಿ ಪೌಡರ್ನ ಹಾಕೊತಾ ಇದ್ದೀನಿ. ಅರ್ಧ ಕಪ್ ಅಷ್ಟು ಮೆಲ್ಟೆಡ್ ಬಟರ್ ಅಥವಾ ಕಾಯಿಸಿರೋ ಅಂತ ಬೆಣ್ಣೆ, ತುಪ್ಪ ಅಲ್ಲ ಕಾಯಿಸಿರೋ ಬೆಣ್ಣೆ, ಇದನ್ನ ನೀಟಾಗಿ ಕಲ್ಸ್ಕೋಬೇಕಾಗತ್ತೆ. ಇದಕ್ಕೆ ನಾನು 2 ಕಪ್ ಅಷ್ಟು ಓಟ್ಸ್ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಜರಡಿ ಇಟ್ಕೊಂಡ್ಬಿಟ್ಟು ಈ ಥರ ಜರಡಿ ಹಿಡೀರಿ, ಆವಾಗ ಅದು ಗಂಟು ಆಗಲ್ಲ. ಆಕ್ಚುಲಿ ನಾನು ಕೂಡ ಬೇಕಿಂಗ್ನ ಹೊಸದಾಗಿ ಕಲಿತಾ ಇರೋದು, ನಾನೇನು ಎಕ್ಸ್ಪರ್ಟ್ ಅಲ್ಲ. ಇಲ್ಲಿ ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1/2 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ ಸಿನಮನ್ ಪೌಡರ್ ಅಥವಾ ಚಕ್ಕೆ ಪುಡಿ ಹಾಕ್ಬಿಟ್ಟು ಈ ಥರ ಜರಡಿ ಇಟ್ಕೋಬೇಕಾಗತ್ತೆ. ಇದಕ್ಕೊಂದು ಸ್ಪ್ಯಾಚುಲ ತೊಗೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲೂ ಗಂಟು ಕಾಣಿಸ್ದಂಗೆ. ಸೊ ನನ್ನ ಹತ್ರ ಸಿಲಿಕಾನ್ ಸ್ಪ್ಯಾಚುಲ ಇಲ್ಲ, ಅದಕ್ಕೆ ಈ ಥರ ಸ್ಪ್ಯಾಚುಲ ಯೂಸ್ ಮಾಡಿದ್ದೀನಿ. ಇದಾದ ನಂತರ ನಾನು ಇದಕ್ಕೆ 1/2 ಕಪ್ ಮಿಲ್ಕ್ ಅಥವಾ ಹಾಲನ್ನ ಸೇರಿಸ್ತಾ ಇದ್ದೀನಿ. ನಾರ್ಮಲ್ ಹಸಿ ಹಾಲೆ, ಕಾಯಿಸಿರೋ ಹಾಲೇನಲ್ಲ. ಇದ್ರ ಜೊತೆಗೆ ಒಂದು 1/2 ಕಪ್ ಅಷ್ಟು ಚಾಕೋ ಚಿಪ್ಸ್ ಹಾಕ್ತಾ ಇದ್ದೀನಿ. ಇದನ್ನೆಲ್ಲದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ನಿಮ್ಮ ಹತ್ರ ಬೇಕಿಂಗ್ ಟ್ರೇ ಇದ್ದರೆ ಆ ಬೇಕಿಂಗ್ ಟ್ರೇ ತೊಗೊಂಬಿಟ್ಟು ಈ ಥರ ಪಾರ್ಚ್ಮೆಂಟ್ ಪೇಪರ್ಗೆ ಗ್ರೀಸ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮ್ಮ ಒಂದು ಬ್ಯಾಟರ್ ಏನಿರುತ್ತೆ ಅದಕ್ಕೆ ಹಾಕ್ಬಿಟ್ಟು ನಾನಿಲ್ಲಿ ನನ್ನ ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಬನಾನಾ ಕೂಡ ಈ ಥರ ಹಾಕೋಬೋದು. ಏರ್ ಫ್ರೈಯರಲ್ಲಿ ಮಾಡ್ತಾ ಇರೋದ್ರಿಂದ ನಾನು 180 ಡಿಗ್ರಿನಲ್ಲಿ ಅರೌಂಡ್ 40 to 45 ಮಿನಿಟ್ಸು ನಾನು ಬೇಕ್ ಮಾಡಿದ್ದೀನಿ. ಇದು ಮೇಲ್ಗಡೆ ಏನಪ್ಪ ಅಂತ ಹೇಳಿದ್ರೆ ಒಂಥರ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿದೆ ಅಷ್ಟೇ, ಬಟ್ ಟೇಸ್ಟ್ ಅಂತೂ ಸಕ್ಕದಾಗಿ ಬಂದಿತ್ತು. ಬಿಲೀವ್ ಇಟ್ ಆರ್ ನಾಟ್, ಇದನ್ನ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅಂದರೆ ನಮ್ಮನೇಲಿ ಲಿಟ್ರಲಿ ಫುಲ್ಲು ಖಾಲಿಯಾಗಿ ಹೋಗ್ಬಿಡ್ತು. ನಮ್ಮ ಪಪ್ಪ, ನನ್ನ ಹಸ್ಬೆಂಡು, ನಮ್ಮಮ್ಮ ಎಲ್ಲರೂ ಸಖತ್ ಇಷ್ಟಪಟ್ಟು ತಿಂದರು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನನ್ನ ಪ್ರಕಾರ ಏನಪ್ಪ ಅಂದರೆ ಈ ಥರ ಬ್ಲ್ಯಾಕ್ ಕಲರ್ ಬಂದಿದೆಯಲ್ಲ, ಇದ್ರ ಮೇಲೆ ಸಿಲ್ವರ್ ಅಥವಾ ಏನು ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಬರುತ್ತೆ ನೋಡಿ, ಅದನ್ನು ಇದ್ರ ಮೇಲೆ ಮುಚ್ಚಿಬಿಟ್ಟು ಇದ್ರೊಳಗಡೆ ಇಟ್ಟರೆ ಈ ಥರ ಬ್ಲ್ಯಾಕ್ ಕಲರ್ ಬರಲ್ಲ, ಒಂಥರ ಸೀದೋ ಅಂತ ನನಗೆ ಏನು ಅನ್ನಿಸ್ತಾ ಇದೆ. ಅದು ಆ್ಯಕ್ಚುಲಿ ಏನು ಸೀದೋಗಿಲ್ಲ ಆಯಿತಾ, ಬಟ್ ಆ ಥರ ಬ್ಲ್ಯಾಕ್ ಕಲರ್ ಆಗಿದೆ ಅಷ್ಟೇ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ನಮ್ಮನೇಲಿ ಎಷ್ಟು ಇಷ್ಟಪಟ್ಟು ತಿಂದರು. ನೀವು ಈ ಥರ ಬ್ಲ್ಯಾಕ್ ಕಲರ್ ಬಂದಿದ್ರು ಒಳಗಡೆ ನೋಡ್ಬೋದು. ಬನಾನಾ ಬ್ರೆಡ್ ಅಂತೂ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂದರೆ ಅಷ್ಟು ಫ್ಲಫಿಯಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಅನ್ನಿಸ್ತು ಗೊತ್ತಾ, ನಂಗೆ ತುಂಬ ಖುಷಿ ಆಯಿತು. ಡೆಫಿನೆಟಾಗಿ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಟ್ರೈ ಮಾಡಿ. ನೆಕ್ಸ್ಟ್ ಡಿನ್ನರ್ಗೆ ಮಧ್ಯಾಹ್ನ ಮಾಡಿದ್ದೆ ಉಳ್ಕೊಂಡಿತ್ತು, ಅದನ್ನೇ ತಿಂದೆ. ಇವತ್ತಿನ ದಿನ ಇದಾಗಿತ್ತು.